ನಮಸ್ಕಾರ. ಮೂರು ಮತ್ತೊಂದು ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಾವು ಮಾತನಾಡ್ತಾ ಇರುವಂತಹ ವಿಚಾರ ಅಂತಂದ್ರೆ 30 ವರ್ಷದ ಯುವಕನ ಕತೆ ಇದು. ಆ ವಂಚಕನ ಕತೆ ಹೇಗಿದೆ ಅಂತಂದ್ರೆ 30 ವರ್ಷ, 3 ಮದುವೆ, 6 ಗರ್ಲ್ ಫ್ರೆಂಡ್ಸ್. ಈ ಅಂಕಿ ಸಂಖ್ಯೆಗಳೇ ಬೆಚ್ಚಿ ಬೀಳಿಸುವಂಥದ್ದು. ಆದರೆ ಕೊನೆಗೂ ಆತನ ವಂಚನೆ ಬಯಲಾಗಿದೆ. 3ನೇ ಪತ್ನಿ ಈಗ ಆ ವಂಚನೆಯನ್ನ ಬಯಲಿಗೆಳೆದಿದ್ದು, ಆ ಪತ್ನಿಯ ಕಡೆಯವರು ಆತನಿಗೆ ಸಖತ್ತಾಗಿಯೇ ಗೂಸಾ ಕೊಟ್ಟಿರುವಂಥದ್ದು. ನಿಜಕ್ಕೂ ಈತ ವಂಚನೆ ಮಾಡಿರುವಂತಹ ಸಂಖ್ಯೆ ಜೊತೆಗೆ ಆ ಯುವತಿಯರ ನೋವನ್ನ ಕೇಳ್ತಾ ಇದ್ರೆ ಬಹಳ ಬೇಸರವಾಗುವಂತಹ ವಿಚಾರ. ಆದ್ರೆ ಈ ಭೂಪ ಮಾತ್ರ 30 ವರ್ಷಕ್ಕೆ 3 ಮದುವೆಯಾಗಿ ಆರಾಮಾಗಿದ್ದಾನೆ ಅಂತಂದ್ರೆ ಅದೆಂತಹ ಮಹಾ ವಂಚಕ ಇರಬಹುದು ಅನ್ನುವಂತಹ ಅಚ್ಚರಿ ಮೂಡುತ್ತೆ. ವಂಚನೆಗೊಳಗಾದಂತಹ 3ನೇ ಪತ್ನಿ ಹಾಗೂ ಅವರ ಕುಟುಂಬಸ್ಥರು ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ಅವರೊಂದಿಗೆ ಚರ್ಚಿಸೋಣ. ಇದು ಒಬ್ಬ ವಂಚಕನ ಕಥೆ. ಯುವತಿಯರನ್ನ ನಂಬಿಸಿ ಮದುವೆಯಾಗಿ ಮೋಸ ಮಾಡ್ತಾ ಇದ್ದಂತಹ ಆಸಾಮಿಗೆ ಇಂದು ಕೊನೆಯ ಪತ್ನಿಯ ಮನೆಯವರು ಸಖತ್ತಾಗಿ ಗೂಸಾ ಕೊಟ್ಟಿರುವ ಘಟನೆ ಬೆಂಗಳೂರಿನ ನಾಗರಬಾವಿಯ BDA ಕಾಂಪ್ಲೆಕ್ಸ್ ಬಳಿ ನಡೆದಿರುವಂತದ್ದು. ವಜ್ರೇಶ್ ಥಳಿತಕ್ಕೊಳಗಾದಂತಹ ವಂಚಕ. 3 ಮದುವೆಯಾಗಿದ್ದ ವಜ್ರೇಶ್ ಹಲವಾರು ಹುಡುಗಿಯರನ್ನ ನಂಬಿಸಿ ಮದುವೆಯಾಗ್ತಾ ಇದ್ದ. 8 ಯುವತಿಯರನ್ನ ಮೋಸ ಮಾಡಿದ್ದಾನೆ. ಕೊನೆ ಹೆಂಡತಿಯ ಮನೆಯ ಕಡೆಯವರು ವಿಷಯ ತಿಳಿದ ಮೇಲೆ ವಜ್ರೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. 2 ವರ್ಷದ ಹಿಂದೆ ಬೆಂಗಳೂರಿನ ಹುಡುಗಿಯನ್ನ ಮೊದಲ ಮದುವೆಯಾಗಿ ಬಳಿಕ ಆಕೆಗೆ ವಿಚ್ಛೇದನ ಕೊಡ್ತಾನೆ. ನಂತರ ಆಂಧ್ರ ಮೂಲದ 2ನೇ ಹೆಂಡತಿಯನ್ನ ಮದುವೆಯಾಗ್ತಾನೆ. ಆ ನಂತರ 3 ತಿಂಗಳ ಹಿಂದೆಯಷ್ಟೇ ದೊಡ್ಡಬಳ್ಳಾಪುರದ ಯುವತಿಯನ್ನ ಮದುವೆಯಾಗಿ 1.5 ತಿಂಗಳಲ್ಲಿ ಆಕೆಯನ್ನ ಬಿಟ್ಟು ಹೋದ. ಈತನ ವಂಚನೆ ಬಯಲಾಗ್ತಾ ಇದ್ದಂತೆ 3ನೇ ಹೆಂಡತಿ ಕಡೆಯವರು ಈತನಿಗೆ ಥಳಿಸಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 2ನೇ ಮದುವೆ, 3ನೇ ಮದುವೆ, ಹೀಗೆ ಮದುವೆಯ ಮೇಲೆ ಮದುವೆಯಾಗ್ತಾ ಹೋದಂತಹ ಈ ವಂಚಕ ಹಲವು ಯುವತಿಯರ ಬಾಳಲ್ಲಿ ಆಟವನ್ನಾಡಿದ್ದಾನೆ. ಹಲವಾರು ಜನರಿಗೆ ವಂಚನೆ ಮಾಡಿರುವಂತಹ ವಂಚಕನ ವಂಚನೆ ಈಗ ಕೊನೆಗೂ ಬಯಲಾಗಿರುವಂಥದ್ದು.
ಎಸ್, ಈ ರೀತಿ ವಂಚನೆ ಮಾಡಿದಂತಹ ವಂಚಕನ ಈ ವಂಚನೆಯನ್ನ ಬಯಲಿಗೆಳೆದಿರುವಂತದ್ದು ಆಕೆಯ ಕೊನೆಯ ಪತ್ನಿ. ಈಗ ಅವರು ಮತ್ತು ಅವರ ಕುಟುಂಬಸ್ಥರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ರೂಪಾ ಅವರ ವಜ್ರೇಶನ ಪತ್ನಿಯ ತಾಯಿ ಇರುವಂತದ್ದು ನಮ್ಮ ಜೊತೆ ಭಾಗ್ಯಲಕ್ಷ್ಮಿ ಅವರು. ಭಾಗ್ಯಲಕ್ಷ್ಮಿ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮ್ಮೊಂದಿಗಿರುವಂತದ್ದು ರೂಪಾ, ಇವರೇ ವಜ್ರೇಶನ ಪತ್ನಿ, ಜೊತೆಗೆ ಈ ಒಂದು ಪ್ರಕರಣವನ್ನ ಬಯಲಿಗೆಳೆದು ಈಗ ವಂಚಕನಿಗೆ ಬುದ್ಧಿ ಕಲಿಸಲಿಕ್ಕೆ ಹೊರಟಿರುವಂತದ್ದು ರೂಪಾ ಅವರ. ರೂಪಾ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರೂಪಾ ಅವರ ಸೋದರ ಮಾವ ವೆಂಕಟೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ವೆಂಕಟೇಶ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೂಪಾ ಅವರೇ, ಬಹಳ ಬೇಸರದ ಸಂಗತಿ, ಒಬ್ಬ ವ್ಯಕ್ತಿ ಈ ರೀತಿಯ ವಂಚನೆ ಮಾಡ್ತಾನೆ ಅಂತಂದ್ರೆ, ಆದ್ರೆ ತಾವೇ ಹೇಳೋದು ಅದಂದ್ರೆ ಹೇಗೆ, ಮದುವೆ ಆಗಿದ್ದು ಯಾವಾಗ, ಈತನ ಬ್ಯಾಕ್ ಗ್ರೌಂಡ್ ಏನಾದ್ರೂ ಗೊತ್ತಿತ್ತಾ ತಮಗೆ? ಯಾವ್ದು ರೀತಿಯಲ್ಲೂ ಗೊತ್ತಿರಲಿಲ್ಲ ಈತನಿಗೆ ಮದುವೆ ಆಗಿರುವಂತದ್ದು, ಏನ್ ಕತೆ ಅಂತ? ಮೇಡಮ್, ಅದೇನು ಗೊತ್ತೇ ಇರಲಿಲ್ಲ, ನನಗೆ ಮದುವೆ ಆಗಿದೆ ಅದೇನು ಹೇಳಿರ್ಲಿಲ್ಲ. ಜೇಸಿಗೆ ಹೋಗಿದ್ರು ಮದುವೆಗೆ ಮುಂಚೆನೆ. ಅವರು ಒಂದ್ಸಲಿ ಶೈಲಜಾ ಅನ್ನೋರು ಕಂಪ್ಲೇಂಟ್ ಕೊಟ್ಟು ರೇಪ್ ಕೇಸ್ ಮಾಡಿದ್ರು. ಅವರು ಕಂಪ್ಲೇಂಟ್ ಕೊಟ್ಟು ಜೇಸಿಗೆ ಹಾಕಿದ್ರು. ಅವಾಗ ಅಲ್ಲಿಂದಾನೆ ಜೇಸಿಯಿಂದಾನೆ ಕಾಲ್ ಮಾಡಿ ಎಲ್ಲ ಹೇಳ್ತಾ ಇದ್ರು, ಅವಳು ದುಡ್ಗೋಸ್ಕರ ಮಾಡಿರೋದು, ಈ ತರ ಎಲ್ಲ ಮೂರ್ತಿ ಅನ್ನೋರು ಮಾಡಿಸ್ತಾ ಇರೋದು ದುಡ್ಗೋಸ್ಕರ ಅಂತ ಎಲ್ಲ ಹೇಳ್ತಾ ಇದ್ರು ಮೇಡಮ್. ಅದೆಲ್ಲ ಸುಳ್ಳು ಅನ್ಕೊಂಡಿದ್ವಿ. ಅವ್ರಮ್ಮ ಕರೆಸ್ಬಿಟ್ಟು ಇದು ಜಮೀನ್ ಕೇಸ್ಗೆ ಆಗಿರೋದು, ಅವ್ನು ಹೋಗಿರೋದು, ಪೋಸ್ಟ್ಪೋನ್ ಮಾಡ್ರಿ ಮದ್ವೆನಾ ಅಂತ ಎಲ್ಲ ಹೇಳಿದ್ರು ಮೇಡಮ್. ಅದಾದ್ಮೇಲೆ ನನ್ನ ಮದ್ವೆ ಮಾಡ್ಕೊಂಡು ಹೋದ್ರು. ಮದ್ವೆ ಮಾಡ್ಕೊಂಡು ಹೋಗಿ ಒಂದ್ ವಾರಕ್ಕೆನೆ ಅವಳನ್ನ ಮದ್ವೆ ಆಗಿದ್ದೀನಿ ಅಂತ ಕರ್ಕೊಂಡೋಗಿ ತೋರ್ಸಿದ್ರು. ಕರ್ಕೊಂಡೋಗಿ ತೋರ್ಸಿದಾದ್ಮೇಲೆ ನಾನ್ ಮನೆಗ್ ಬಂದು ಪಾಯ್ಸನ್ ಎಲ್ಲ ಕುಡ್ದ್ಬಿಟ್ಟಿದ್ದೆ. ಕುಡ್ದಿದಾದ್ಮೇಲೆ ನಮ್ಮ ಯಾವ ಹುಡುಗಿ ಅವರ ಮೇಲೆ ಕೇಸ್ ಹಾಕಿದ್ಲು, ಆ ಹುಡುಗಿನ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರ? ಶಶಿರೇಖಾ ಅನ್ನೋ ಹುಡುಗಿನ ಮದ್ವೆ ಆಗಿದ್ದಾರೆ. ಫಸ್ಟೇ ಮದ್ವೆ ಆಗಿ ಮಗು ಇದೆ, 3 months ಮಗು ಇದೆ. ಆ ಮಗುನ್ ಕರ್ಕೊಂಡೋಗಿ ತೋರ್ಸಿದ್ರು. ಅವ್ರ ಚಿಕ್ಕಮ್ಮ ಮನೇಲಿ ಇಕ್ಸಿದ್ರು, ವಜ್ರೇಶ್ ಅವ್ರ ಚಿಕ್ಕಮ್ಮ ಮನೇಲಿ. ಅಲ್ಲಿ ಕರ್ಕೊಂಡೋಗಿ ಇವರೇ ತೋರ್ಸಿದ್ರು, ನೋಡು ನಾನ್ ಮದ್ವೆ ಆಗಿದ್ದೀನಿ ಹಂಗೆ ಅಂತ. ನಾನು ಅವ್ರಿಗೆ ಬೈದ್ಬಿಟ್ಟು ಬಂದ್ಬಿಟ್ಟೆ, ಏನಕ್ಕೆ ಮದ್ವೆ ಆಗಕ್ ಬಿಟ್ರಿ, ನೀವ್ ಮದ್ವೆ ಆಗಿದ್ರಿ ತಾನೇ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಬಂದ್ಮೇಲೆ ಪಾಯ್ಸನ್. ಅವರಿಗೆ ಗೊತ್ತಿತ್ತಾ ಇವ್ರು 2ನೇ ಮದುವೆ ಆಗ್ತಿದ್ದಾರೆ ಅಂತ ಅನ್ನೋದು? ನಮ್ಮ ಅತ್ತೆ ಅವ್ರಿಗೆಲ್ಲ ಗೊತ್ತಿತ್ತು ಮೇಡಮ್. ಗೊತ್ತಿದ್ದು ಬಂದು ನನ್ನನ್ನು ಮದ್ವೆ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಅವ್ರ ಮೊದಲನೇ ಪತ್ನಿಗೆ ವಿಚಾರನೇ ಗೊತ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಗೊತ್ತಿದ್ದ ಮೇಲೆ ಇವ್ರು ವಜ್ರೇಶ್ ಅವರು ಅವ್ರನ್ನ ಒಪ್ಸ್ಬಿಟ್ಟು ನನ್ನ ಮದ್ವೆ ಮಾಡ್ಕೊಂಡು, ನಾಳೆ ಮದ್ವೆ ನಂಗೆ ಮನೆ ಕರ್ಕೊಂಡ್ಬಂದು ಮನೇಲಿ ಅವಳನ್ನ ಮನೆಗೆ ಇರಿಸ್ಬಿಟ್ಟು ಬಂದು ಮದ್ವೆ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ನಮ್ಮ ಏನ್ ಕಾರಣ ಹೇಳಿದ್ರು ಅವರು? ನೀವು ಕೇಳಿದ್ರ ಯಾಕೆ ಹೀಗ್ ಮಾಡಿದ್ರೆ ಏನಂತಾರೆ? ಮಾಡಿದ್ರಿ ನನಗ್ ಮೋಸ, ಅವ್ನ್ ಮಾಡ್ಕೊಂಡ್ಬಿಟ್ಟವನೆ, ಇನ್ನ 10 ಮದ್ವೆ ಮಾಡ್ಕೊಂಡ್ಲಿ, ನಾನ್ ಸಾಕೋದು, ಮನೆ ಎಲ್ಲ ಮೇಂಟೈನ್ ನಂದು ಅಂತ ಹೇಳ್ತಾರೆ. ಅವಳು ನೀನಿಬ್ರು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಮನೇಲಿ ಅಂತ ತಗೊಂಡ್ಬಂದ್ ಮನೇಲೆ ಇಟ್ಬಿಟ್ರು ಮೇಡಮ್. ಅವ್ರಿಗೂನು ಒಂದ್ ವಾರ ಎಲ್ಲ ಸೇವ್ ಮಾಡ್ಕೊಂಡಿದ್ದೆ ನಾನೇ. ಆಮೇಲೆ ಮಗುಗೂ ಅವಳಿಗೆ ಏನಾದ್ರು ಆದ್ರೆ ನೀನನ್ ವಿಷ ಹಾಕಿ ಸಾಯಿಸ್ತೀನಿ ಅಂತ ಎಲ್ಲ ಬೆದರಿಕೆ ಹಾಕಿದ್ರು ಮೇಡಮ್ ನಮ್ಮತ್ತೆ ನನಗೆ. ಯಾವಾಗ ತಮ್ಮ ಮದ್ವೆ ಆಗಿದ್ ಯಾವಾಗ? ಮಾರ್ಚ್ 31 ಮೇಡಮ್. ಅದು ಮದ್ವೆಯಾಗಿ 1-2 ವಾರಕ್ಕೆ ತಮ್ಗೆ ಇದೆಲ್ಲ ಗೊತ್ತಾಯ್ತಾ? 2 ವಾರಕ್ಕೆ ಗೊತ್ತಾಗಿದೆ. ನೀವು ಮನೆಯವ್ರಿಗೆ ಬಂದು ಹೇಳಿದಾಗ ಮನೆಯವ್ರಿಗೇನು ಹೇಳಿಲ್ಲ ಮೇಡಮ್. ನಾನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೆ. ಆಮೇಲೆ ಜಾಸ್ತಿ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ ಮೇಡಮ್. ನಾನು ಇನ್ಫಾರ್ಮ್ ಮಾಡಿದ್ಮೇಲೆ ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದಕ್ಕೆ ಮಗು ತೆಗಿಸ್ಬಿಡು, ಇವಾಗೆ ಬೇಡ ನಿನ್ಗೆ ಅಂತ ನಮ್ಮತ್ತೆ ನನ್ ಗಂಡ ಎಲ್ಲಾರು ಹೇಳ್ಬಿಟ್ಟು ಕಳ್ಸಿದ್ದು ಮೇಡಮ್. ಅತ್ತೆ ಮಾವ ಕೂಡ ಅವ್ರು ಹೇಳೋದು ಎಷ್ಟು ಬೇಕಾದ್ರೂ ಮದುವೆ ಆಗ್ತಾನೆ ನಮ್ಮ ಅತ್ತೆ ಹೇಳೋದು, ಮಾವ ಇಲ್ಲ ಮೇಡಮ್. ಮದ್ವೆ ಆಗ್ಲಿ ಬಿಡು, ನಾನ್ ಸಾಕೋ ಕೆಪಾಸಿಟಿ ನನ್ಗಿದೆ ಆತರ ಹೇಳ್ತಾರೆ ಮೇಡಮ್. 10 ಮದ್ವೆ ಆದ್ರೂ ನಾನ್ ಸಾಕ್ತೀನಿ, ಅವನ್ನೆಲ್ಲ ಸಾಕೋದು, ಮನೆ ಮೇಂಟೆನೆನ್ಸ್ ಎಲ್ಲ ನಂದು ಅಂತ ಹೇಳ್ತಾರೆ ಮೇಡಮ್ ನಮ್ಮತ್ತೆ. ಅಲ್ಲ, ಅಚ್ಚರಿ ಆಗುತ್ತೆ. ಅದು ಎಷ್ಟು ಮದುವೆ ಆದ್ರೂ ಆಗೋದಕ್ಕೆ ಬಿಡ್ತೀನಿ ಅಂತ ಅನ್ನುವಂತಹ ಮಾತುಗಳನ್ನ ಕುಟುಂಬದವರು ಹೇಳ್ತಾರೆ. ಆ ಮೊದಲನೇ ಪತ್ನಿಗೆ ಡಿವೋರ್ಸ್ ಆಗಿದ್ಯಾ? ಇಲ್ಲ ಮೇಡಮ್, ಡಿವೋರ್ಸ್ ಆಗಿಲ್ಲ. ಅವಳು ತಗೊಂಡ್ ಬಂದ್ ಮನೇಲೆ ಇಟ್ಟಿದಾರಲ್ಲ ಈಗ. ಒಂದೇ ಮನೇಲೆ ಇರುವಂತ ತಾವಿಬ್ರು ಕೂಡ? ಹೌದು ಮೇಡಮ್. ನಮ್ಮ ಅತ್ತೆಗೆಲ್ಲ ಗೊತ್ತಿದ್ದು ಮಾಡಿದ್ದಾರೆ ಮೇಡಮ್. ಕೇಳಿದಕ್ಕೆ ನನಗೆ ಗೊತ್ತಿಲ್ಲ, 2 ದಿನದ ಮುಂಚೆ ಅಷ್ಟೇ ಗೊತ್ತಾಯ್ತು ನನಗೆ, ನಿನ್ ಲೈಫ್ ಹಾಳಾಗೋಗುತ್ತೆ ಅಂತ ನಾನ್ ಮದ್ವೆ ಮಾಡ್ಕೊಂಡ್ ಬಂದೆ ಅಂತ. ನಮ್ ತಾಳಿ ಕಟ್ಟೋಗು ಹೇಳಿದ್ರು ನಾನ್ ಮದ್ವೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ, ಆತರ ನೀನ್ ಸತ್ತೋಗ್ತೀನಿ ಅಂದಂತೆ ಹಂಗೆ ಹಿಂಗೆ ಅಂತ ನನ್ ಮೇಲೆ ಅವ್ರು ಹುಟ್ಟಾಕಿದ್ದಾರೆ ಮೇಡಮ್, ವಜ್ರೇಶ್. ಅಂದ್ರೆ ಮೊದಲನೇ ಪತ್ನಿ ಇರುವಂತಹ ವಿಚಾರ ನಿಮ್ಗೆ ಗೊತ್ತಿತ್ತ ಅತ್ತೆಗೆ, ಅಥವಾ 2ನೇ ಮದುವೆ ಆಗೋ ವಿಚಾರ? ನಮ್ಮ ಅತ್ತೆ ಗೊತ್ತಿತ್ತು, ಎಲ್ಲದೂ ಗೊತ್ತಿತ್ತು. ನಂದು ಅರೇಂಜ್ ಮ್ಯಾರೇಜ್ ಮೇಡಮ್ ಆಗಿದ್ದು. ಎಲ್ಲಾರು ಬಂದಿದ್ರು ಮದ್ವೆಗೆ. ಮೊದಲನೇ ಪತ್ನಿದು ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಮೇಡಮ್. ಅದು ಇಷ್ಟ ಇರ್ಲಿಲ್ವಂತ ಮನೆಯವರಿಗೆ?
ಮೇಡಮ್ ಇಷ್ಟನೇ ಇದೆ, ಅವ್ರಿಗೂ ಎಲ್ಲ ಗೊತ್ತಿದೆ. 1 ವರ್ಷ ಆಗಿದೆ ಮದ್ವೆ ಆಗಿ, ಮಗುನು ಆಗಿದೆ, ಎಲ್ಲ ಗೊತ್ತಿದ್ನು ಮುಚ್ಚಿಕ್ಬಿಟ್ಟು ಬೇರೆ ಮನೆ ಮಾಡಿ ಎಲ್ಲೋ ಇಕ್ಬಿಟ್ಟು ಬೇರೆ ನಮ್ಮ ಸಂಬಂಧ ಬೆಳೆಸಿ ಹುಡುಗ ಒಳ್ಳೇನು ಆತರ ಈ ತರ ನಮ್ಗೆ ಕೆಲಸ ಅಲ್ಲ ಆತರ ಈ ತರ ಕೆಲಸ ಮಾಡ್ತಾನೆ ಹುಡುಗ ಒಳ್ಳೇನು ಅಂದ್ಬಿಟ್ಟು ಬಂದು ನಮಗ್ ಮೋಸ ಮಾಡ್ಬಿಟ್ಟು ನಾವು ದೊಡ್ಡ ಶ್ರೀಮಂತರು ಮಾಡೋದು ಚೌಟ್ರಿ ಮೇಡಮ್ ಆತರ ದುಬ್ಳಾಪುರದಲ್ಲಿ, ನಾವು ಬಡವರು ಮೇಡಮ್. ಆತರ ಅವ್ರು ಕೇಳಿ ಚೌಟ್ರಿನೇ 50,000 ರೂಪಾಯಿ ಶೂಟ್ ತಗೊಂಡಿದ್ದಾನೆ ಮೇಡಮ್. ಅವ್ನು ಶೂಟ್ ಒಡವೆ ಎಲ್ಲ ಕೊಟ್ಬಿಟ್ಟು ಮದುವೆ ಮಾಡ್ಕೊಟ್ಟಿದ್ವಿ ಮೇಡಮ್. ಮದುವೆ ಮಾಡ್ಕೊಟ್ಟಿದ್ದು 1 ವಾರಕ್ಕೆ ನಮ್ಮ ಹುಡುಗಿ ಕಳ್ಸಿದ್ದು 1 ವಾರಕ್ಕೆನೆ ನಾನು ಇನ್ನೊಂದು ಮದುವೆ ಆಗಿದ್ದೀನಿ, ಇನ್ನೊಂದು ಮಗು ಇದೆ ಅಂದ್ಬಿಟ್ಟು ಕರ್ಕೊಂಡ್ಬಂದು ಅವ್ರ ಅತ್ತೆ ಹೇಳ್ತಾಳಂತೆ ಇಬ್ರು ಒಂದೇ ಮನೇಲಿ ಇರ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು. ಇಲ್ದ್ರೆ ನೀವಪ್ಪ ನೀವಮ್ಮನ್ ಕರ್ಸ್ಬಿಟ್ಟು ಹೊಟ್ಟೋಗು, ಅದೇನ್ ಮಾಡ್ತೀವ ಸೆಟ್ಲ್ ಮಾಡ್ಬಿಡ್ತೀವಿ ಹೊಟ್ಟೋಗು ನೀನು ಅಂತಂದ್ರೆ ಅದು ಯಾವ ಲೆಕ್ಕ ಮೇಡಮ್? ನಾವ್ ಇಷ್ಟೆಲ್ಲ ಖರ್ಚು ಮಾಡಿದ್ದು ಏನಕ್ಕೆ ಮೇಡಮ್? ಅವ್ರು ಯಾಕಾಗಿ ಮದುವೆ ಆಗ್ಬೇಕಿತ್ತು ಅನ್ನೋ ಆತರ ಮೋಸಗಾರ ನನ್ ಮಗ ಯಾಕೆ ಬಂದ್ ಮದುವೆ ಮಾಡಿ ಮೊದ್ಲೇ ಕರ್ಕೊಂಡ್ಬಂದು ಅವಳ ಮನೇಲಿ ಇಟ್ಕೊಂಡ್ಬಿಟ್ಟಿದ್ರೆ ಅವಳ ಜೀವನ ಉಳಿತಾ ಇತ್ತಲ್ವ ಮೇಡಮ್? ಈ ತರ ಮೋಸ ಮಾಡಿದಾರೆ ಮೇಡಮ್ ಅವರು. ಅಂದ್ರೆ ನಿಮ್ಗೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಬಂತು ಅಂತ ಹೇಳಿದ್ರಿ ತಾವು, ಅದು ಜಮೀನ್ ಗಲಾಟೆಗೆ ಅಂತ ಹೇಳಿದ್ರು. ಜಮೀನ್ ಗಲಾಟೆಗೆ ಅಂತ ಹೇಳಿದ್ರು ಮೇಡಮ್ ಅವರು. ನೀವು ಕ್ರಾಸ್ ಚೆಕ್ ಮಾಡೋದಕ್ಕೆ ಹೋಗ್ಲಿಲ್ವಾ ಕೋರ್ಟ್ ಇದ್ರಲ್ಲಿ ಏನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಲೂ ತಾವು ಮಾಡಿದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ತಲಗಟ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ರಂತೆ ಮೇಡಮ್ ಪೊಲೀಸ್ ಅವರು, ಆ ಹುಡುಗ ಒಳ್ಳೆಯವನು, ಇದು ಒಂದಿನದೆಲ್ಲ ಕೇಸ್ ಬಿಡಿಸ್ಕೊಂಡ್ ಬಂದ್ಬಿಡ್ಬೋದು, ಸುಮ್ನೆ ಅವ್ನು ಜೇಸಿಗೆ ಹಾಕಿದ್ದಾರೆ ಅಂತ ಎಲ್ಲ ಹೇಳಿದ್ರು ಮೇಡಮ್. ಅವ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ನ ಪರವಾಗಿ ಮಾತುಗಳು ಕೇಳಿ ಬಂತು ಅಂತ ಅನ್ನೋದು. ಹೌದು ಮೇಡಮ್. ವೆಂಕಟೇಶ್ ಅವರೇ, ಬಹುಶಃ ಅಂದ್ರೆ ಯಾರೇ ಆಗ್ಲಿ ತಮ್ಮ ಮಗಳ ಮದುವೆ ಮಾಡ್ಬೇಕು ಅಂತಂದಾಗ ಬಹಳಷ್ಟು ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ, ಹುಡುಗ ಹೇಗಿದ್ದಾನೆ ಅಂತ ನೋಡ್ತಾರೆ. ತಮ್ಗೆ ಆ ಹುಡುಕೋ ಸಮಯದಲ್ಲಿ ತಮ್ಗೆ ಏನೇನ್ ಕ್ವಾಲಿಟೀಸ್ ಕಂಡು ಬಂತು ಅಂತ, ಎಲ್ಲಿ ಕೆಲಸ ಮಾಡೋದು ಹುಡುಗ? ನಾನು ಮೊದಲಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹೆಣ್ಣು ಮಕ್ಳು ಎತ್ತೋರು ಬಡವರು ಶ್ರೀಮಂತರು ಅನ್ನೋದು ಬೇಡ. ಎಲ್ಲೋ ನನ್ನ ಮಗಳು ಹೈಟೆಕ್ ಜೀವನ ಮಾಡಲಿ, ಚೆನ್ನಾಗಿರ್ಲಿ, ಕಾರ ಓಡಾಡ್ಲಿ ಅನ್ನೋ ಬಿಟ್ಟು ಕಣ್ಣು ಮುಂದೆ ಕೂಲಿ ಮಾಡೋರು ಇದ್ರೂ ಸ್ವಂತ ಸಂಬಂಧದಲ್ಲಿ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಮಕ್ಳ ಜೀವನನೂ ಕಣ್ಣು ಮುಂದೆ ಇರ್ತದೆ. ಈ ಥರ ಅಚಾತುರಗಳು ನಡೆಯೋದಕ್ಕೆ ಕಡಿವಾಣಗಳು ಬೀಳ್ತವೆ ಅಂತ ಎಲ್ಲ ಹೆಣ್ಣೆತ್ತ ತಂದೆ ತಾಯಿಗಳ ಹತ್ರ ಕೇಳ್ಕೊತೀನಿ. ಮೊದಲಿಗೆ ನಾನು ಇವರು ಗಂಡು ಮನೆ ಪ್ರಸ್ತಾಪ ಬಂದಾಗ ಎಲ್ಲ ಹೋಗಿ ನೋಡ್ಕೊಂಡು ಮಾತುಕತೆ ಆದಾಗ ನನಗೇನು ಗೊತ್ತಿರಲಿಲ್ಲ. ಈ ಥರ ಮಾತುಕತೆಗೆ ಮನೆಗೆ ಹೋಗೋಣ ಅಂತ ಹೋಗಿದ್ದಾಗ ಏನು ಮಾಡ್ತಾ ಇದೀಯಪ್ಪ ಅಂತ ಕೇಳಿದಾಗ ನಾನು ಕ್ರಿಕೆಟಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟು ನಾನು ಸ್ಟೇಟ್ ರಣಜಿಯಲ್ಲೋ ಇಲ್ಲೊಂದು ಹೋಗ್ತೀನಿ, ನಂದು ಟ್ರಾವೆಲ್ಸ್ ಇದೆ ಅಂತ ಎಲ್ಲ ಹೇಳಿದ. ಸರಿ ಆಯ್ತಪ್ಪ, ಏನು ಒಳ್ಳೆ ಇದಾದರೆ ಮದುವೆ ಆಗಲಿ, ಒಳ್ಳೆ ರೀತಿ ನೋಡ್ಕೋ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಅದಾದಮೇಲೆ ಡೇಟ್ ಎಲ್ಲ ಫಿಕ್ಸ್ ಆಯಿತು. ಇನ್ನೇನು 3ನೇ ತಾರೀಕು 3ನೇ ತಿಂಗಳೇನೋ ಮದುವೆ ಇತ್ತು. 29ನೇ ತಾರೀಕು ಅವರ ತಾಯಿ ಫೋನ್ ಹಾಕಿ ಈ ಥರ ಜಮೀನ್ದು ಗಲಾಟೆ ಆಗಿದೆ, ಮದುವೆ ಪೋಸ್ಟ್ ಮಾಡಿ ಅಂತ ನಮ್ಮ ತಂಗಿಗೂ ನಮ್ಮ ಭಾವಂಗೆ ಹೇಳಿದ್ದಾರೆ. ಅವ್ರು ನನಗೆ ಫೋನ್ ಹಾಕಿದ್ರು, ಈ ಥರ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ. ನಾನು ಯಾವ ಥರ ಯಾಕಮ್ಮ ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ, ಇಲ್ಲ ಸರ್ ಜಮೀನ್ದು ಗಲಾಟೆ ಆಗಿದ್ದಕ್ಕೆ ನಮ್ಮ ಸ್ವಂತ ಸಂಬಂಧಿಗಳು ಹುಡುಗಿ ಕೇಸ್ ಅಂತ ಹಾಕ್ಬಿಟ್ಟು ಚೀಟಿಂಗ್ ಕೇಸ್ ಅಂತ ಹಾಕಿದ್ರೆ ಏನಿಲ್ಲ ಅಂತ. ನೋಡಮ್ಮ ಆ ಥರ ಎಲ್ಲ ಮಾಡಿದ್ರೆ ಭವಿಷ್ಯ ಇದಾಗುತ್ತೆ, ಮದುವೆನ ಸಕಲ ಇನ್ವಿಟೇಷನ್ ಎಲ್ಲ ಹಂಚಿದ್ದಾರೆ ಅಂತ ಹೇಳಿದಕ್ಕೆ, ಇಲ್ಲ ಸರ್ ಆ ಥರ ಏನಿಲ್ಲ, ದಯವಿಟ್ಟು ನಮ್ಮ ನಂಬಿ, ನನಗೆ ಮನೇಲಿ ಹೆಣ್ಮಗಳಿಲ್ಲ, ನಿಮ್ಮ ಮಗ ಸೊಸೆನೇ ನಮ್ಮ ಮಗಳ ಥರನೇ, ಸೊಸೆನೂ ಅಲ್ಲ ಅವಳು, ಮಗಳೂ ಅವಳೆ, ನಿಮ್ಮ ಒಳ್ಳೆ ಫ್ಯಾಮಿಲಿ, ನಾವು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಅಂದಾಗ ನಾವು ಬಹುಶಃ ಅಂತಂದ್ರೆ ಎಲ್ಲೋ ಒಂದು ಕಡೆ ಆ ಹುಡುಗನ ಕುಟುಂಬದವರು ಕೂಡ ಆತನ ತಾಯಿ ಕೂಡ ಹೇಳಿರುವಂತಹ ಮಾತು ಏನಂತಂದ್ರೆ, ಆತನಿಗೆ ಮೊದಲೇ ಮದುವೆ ಆಗಿರುವಂತಹ ವಿಚಾರವನ್ನೂ ತಿಳಿಸೋದಿಲ್ಲ, ಜೊತೆಗೆ ನಿಮ್ಮ ಮಗಳನ್ನ ನಮ್ಮ ಮಗಳ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನೆಲ್ಲ ಆಡ್ತಾರೆ. ಆದರೆ ಆ ಮೋಡಿಯ ಮಾತಿಗೆ ಮರುಳಾಗಿ ಮದುವೆ ಮಾಡಿಕೊಟ್ಟಂತಹ ತಪ್ಪಿಗೆ ಆದದ್ದೇನು ಅಂತಂದ್ರೆ, ಆತ ಹಿಂದೆ ಆದಂತಹ ಮದುವೆ ವಿಚಾರ ಮದುವೆಯಾದ ಮೇಲೆ ಗೊತ್ತಾಗುತ್ತೆ. ಆ ಕ್ಷಣ ಹೇಗಿತ್ತು, ಹೇಗೆ ತಿಳಿದು ಬಂತು, ಮುಂದಿನ ಹಾದಿ ಏನಿರುತ್ತೆ.